ಲಯನ್ಸ್ ಕ್ಲಬ್ ಬೆಂಗಳೂರು ಸೆಂಟಿನಿಯಲ್ ಸ್ಪಂದನ ಹಾಗೂ ಕಾಮಾಕ್ಷಿಪಾಳ್ಯ ಜಿಬಿಎ ಪ್ರಬಲ ಆಕಾಂಕ್ಷಿ ಅಭ್ಯರ್ಥಿ ಪ್ರಸನ್ನ ಮುದ್ದಣ್ಣ ಅವರ ಅಧ್ಯಕ್ಷತೆಯಲ್ಲಿ ಉಚಿತ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ಅನ್ನ ಸಂತರ್ಪಣಾ ಮತ್ತು ಪೌರಕಾರ್ಮಿಕರಿಗೆ ಸೀರೆ ವಿತರಣಾ ಕಾರ್ಯಕ್ರಮ ಆಯೋಜಿಸಿದ್ದರು. ಈ ಕಾರ್ಯಕ್ರಮಕ್ಕೆ ಕ್ಷೇತ್ರದ ಎಂಎಲ್ಎ ಅಭ್ಯರ್ಥಿ ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಸನ್ಮಾನ್ಯ ಪುಟ್ಟಣ್ಣರವರು ಆಗಮಿಸಿ ಆರೋಗ್ಯ ಶಿಬಿರಕ್ಕೆ ಚಾಲನೆ ನೀಡಿ ಮಂಜಣ್ಣರವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಪುಟ್ಟಣ್ಣವರು ಪೌರಕಾರ್ಮಿಕರಿಗೆ ಸೀರೆ ವಿತರಿಸಿ ನಂತರ ನೋಡಿ ನಮನ ಸಲ್ಲಿಸಿದರು. ಈ ಕಾರ್ಯಕ್ರಮದಲ್ಲಿ ತಪಾಸಣಾ ಶಿಬಿರದಲ್ಲಿ ಚಿರಾಯಿಗೌಡ ಸೋನು, ಮುನೀಶ್ ಪ್ರಸನ್ನ, ಮುದ್ದಣ್ಣ ಕಾಮಾಕ್ಷಿಪಾಳ್ಯ, ಸ್ಥಳೀಯ ಮುಖಂಡರುಗಳಾದ ಕೆ ರಂಗಣ್ಣ ಎಸ್, ಗಂಗಾಧರೋಹಿತ್ ರೇವಣ್ಣ ಮತ್ತು ಸ್ಥಳೀಯ ಮುಖಂಡರು ಭಾಗವಹಿಸಿದ್ದರು. ಇದೇ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಪುಟ್ಟಣ್ಣರವರು ಸುದ್ದಿಗಾರರೊಂದಿಗೆ ಮಾತನಾಡಿ ತಮ್ಮ ಅಭಿಪ್ರಾಯ ಹಂಚಿಕೊಂಡರು. ಈ ಭಾಗದಲ್ಲಿ ಬಡವರ ಪರವಾಗಿ ಮಧ್ಯಮ ವರ್ಗದ ಪರವಾಗಿ ಜನಸಾಮಾನ್ಯರ ಪರವಾಗಿ ಕೆಲಸ ಮಾಡ್ತಾರೆ, ಸಮಾಜಮುಖಿಯಾಗಿ. ಅದರ ಮುಂದುವರಿದ ಭಾಗವಾಗಿ ಅವರ ಬ್ರದರು ಪ್ರಸನ್ನ, ಚಿರಾಯಿ ಅವ್ರ ಮಕ್ಕಳು, ಮಗ, ಅವ್ರ ಮನೆಯವರು, ಶ್ರೀಮತಿಯವರು, ಎಂಟೈರ್ ಕುಟುಂಬ ಇವತ್ತು ಮಂಜಣ್ಣವರೇ ಸಮಾಜಮುಖಿಯಾಗಿ ಕೆಲಸ ಮಾಡ್ತಾಯಿದ್ರು. ಅದರ ಮುಂದುವರಿದ ಭಾಗವಾಗಿ ಅವ್ರ ಹುಟ್ಟುಹಬ್ಬದ ಪ್ರಯುಕ್ತ ವೈದ್ಯಕೀಯ ತಪಾಸಣೆ ಇರ್ಬೋದು, ಪೌರಕಾರ್ಮಿಕರಿಗೆ ಬಟ್ಟೆ ವಿತರಣೆ ಇರ್ಬೋದು, ಇನ್ನಿತರ ಸಮಾಜಮುಖಿಯಾದ ಕಾರ್ಯಕ್ರಮಗಳು ಇವತ್ತು ಹುಟ್ಟುಹಬ್ಬದ ಪ್ರಯುಕ್ತ ಹಾಕ್ಕೊಂಡಿದ್ದಾರೆ. ಇದೇನು ಅಂತಂದರೆ ಮಂಜಣ್ಣವರು ಸಮಾಜಮುಖಿಯಾಗಿ ಏನು ಕೆಲಸ ಮಾಡ್ತಾಯಿದ್ರು ಅದರ ಮುಂದುವರಿದ ಭಾಗವಾಗಿ ಇಲ್ಲಿ ಜನಗಳಿಗೆ, ನಾಗರಿಕರಿಗೆ ಒಂದಷ್ಟು ಸಮಾಜಮುಖಿ ಕೆಲಸ ಮಾಡ್ತಾರೆ, ಸಮಾಜ ಸೇವೆ ಮಾಡ್ತಾರೆ ಕೆಲಸ ನಾವು ಮಾಡ್ತಾರೆ. ನಾನಿವತ್ತು ಮಾನ್ಯ ಮಂಜಣ್ಣವರ ಆತ್ಮಕ್ಕೆ ಶಾಂತಿಯನ್ನು ಕೊಡ್ತೀನಿ. ಜೊತೆಗೆ ಅವರ ಪ್ರೀತಿ ವಿಶ್ವಾಸವನ್ನು ಏನು ಪಡ್ಕೊಂಡಿದ್ದು ಈ ಭಾಗದ ಜನ, ಅದರ ಮುಂದುವರೆದ ಭಾಗವಾಗಿ ಅವರ ಕುಟುಂಬದವರು ಮುಂದುವರಿಸ್ತಾ ಇದ್ದಾರೆ. ಅವ್ರಿಗೂ ಕೂಡ ಶುಭವಾಗಿದೆ. ನಡೀತಾರ ಪ್ರೋಗ್ರಾಮೇ ನಮ್ದೊಂದು ಭಾಗ್ಯ ಅನ್ಸುತ್ತೆ. ಯಾಕಂದ್ರೆ ಇಷ್ಟು ಜನ ಸಂಪರ್ಕ, ನಮ್ಗೆ ಜನಸಾಮಾನ್ಯರು ಬಂದು ನಮ್ಗೊಂದು ಆಶೀರ್ವಾದ ಮಾಡಿ ಜನ ಸೇರಿ ನಮ್ಗೊಂದು ಯಶಸ್ವಿಯಾಗಿ ಒಂದು ಕಾರ್ಯಕ್ರಮನ ನಡ್ವರ್ಸ್ಕೊಡ್ತಾ ಇದ್ರಲ್ಲ, ಅದೇ ನಮ್ಗೊಂದು ಪುಣ್ಯ ಸರ್. ಆಮೇಲೆ ಇವತ್ತಿಗೆ ಹೆಚ್ಚಿಗೆ ಏನೇನಿದೆ ಅಂದ್ರೆ ಕಾರ್ಯಕ್ರಮ BP, ಶುಗರ್ ಟೆಸ್ಟಿಂಗು, ಆಮೇಲೆ ECG, ಆಮೇಲೆ ಕಣ್ ಟೆಸ್ಟಿಂಗು, ಆಮೇಲೆ ಗರ್ಭಕೋಶದಾಗ್ಲಿ ಎಲ್ಲಾ ತರ ಇದೆ. ಆಮೇಲೆ ಕಣ್ಣಲ್ಲಿ ಯಾರಿಗಾರು ಪವರ್ ಕಂಡು ಬಂದಲ್ಲಿ ನಾವು ಒಂದು ವಾರ ಬಿಟ್ಟು ಅವ್ರನ್ನ ಕರೆದಿ ಫ್ರೀ ಸ್ಪೆಕ್ಸ್ ವಿತರಣೆ ಮಾಡ್ಬೇಕು ಅಂತ ಅದೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದೀವಿ. ಆಮೇಲೆ ಇನ್ನೊಂದು ಅವರಲ್ಲಿ 3,000 ಜನಕ್ಕೆ 3,500 ಜನಕ್ಕೆ ಊಟ ಒಂದು ಹಮ್ಮಿಕೊಂಡಿದೀವಿ. ವೆಜ್ ನಾನ್ ವೆಜ್ ಎರಡೂ ಇರುತ್ತೆ ಮೇಡಮ್. ಆಮೇಲೆ ಮೇನ್ ಹೆಚ್ಚಾಗಿ ಇದು ಪ್ರೋಗ್ರಾಮ್ ಮಾಡಿರೋದು ನಮ್ಮ ಮಂಜಣ್ಣವರ ಸ್ನೇಹಿತರು ಹೊರತು ಮಂಜಣ್ಣವರ ಆತ್ಮವಿಶ್ವಾಸಿಗಳು. ಅದರಿಂದ ನಾವು ಏನ್ ಹೇಳ್ಬೇಕೋ ಗೊತ್ತಿಲ್ಲ, ಯಾಕಂದ್ರೆ ಅವ್ರು ತೋರ್ಸೋ ಪ್ರೀತಿಗೆ ನಾವ್ ತುಂಬಾ ಚಿಕ್ಕವರು. ಅದರಿಂದ ಇದೇ ತರ ಪ್ರತಿ ವರ್ಷ ನಮ್ಮ ಮೇಲೆ ಒಂದು ಪ್ರೀತಿ ತೋರಿಸ್ಕೊಂಡು ಇದೇ ತರ ಕಾರ್ಯಕ್ರಮಗಳು ನಾವು ನಡ್ಸ್ಕೊಂಡು ಹೋಗ್ತೀವಿ ಮಂಜಣ್ಣನ ಹೆಸರಲ್ಲಿ. ಅದೇ ತರ ಅವ್ರ ಹೆಸರು ಉಳಿಸ್ಕೊಂಡು ನಾನಾಗ್ಲಿ, ನಮ್ಮ ಅಣ್ಣವರಾಗ್ಲಿ, ನಮ್ಮೆಲ್ಲ ಸ್ನೇಹಿತರು ಸೇರಿ, ಯಾಕಂದ್ರೆ ಒಬ್ರಿಬ್ರಿಂದ ಆಗಲ್ಲ, ಇದೆಲ್ಲಾರು ಸೇರಿ ಇವತ್ತು ಮಾಡಿರೋದು. ಎಲ್ಲಾರು ನಮ್ಗೆ ಅದೇ ಅಂದ್ರೆ ನೀವು ಸುಮ್ಮನೆ ನಿಂತ್ಕೊಂಡು ನೀವು ನಮ್ಗೆ ಸಪೋರ್ಟ್ ಮಾಡಿ ನಾವೆಲ್ಲ ನಡ್ಸ್ಕೊಂಡು ಹೋಗ್ತೀವಿ ಅಂದ್ರೆ ಅದೇ ತರ ನಮ್ಗೆ ಸಪೋರ್ಟ್ ಪ್ರತಿ ವರ್ಷ ಇದ್ದು ನಮ್ಗೆ ಒಳ್ಳೆ ಕಾರ್ಯಕ್ರಮ ನಡ್ಸ್ಕೊಂಡು ಹೋಗಿ ಸರ್. 50ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಹೆಲ್ತ್ ಕ್ಯಾಂಪ್ ಅನ್ನು ಹಮ್ಮಿಕೊಂಡಿದ್ದಾರೆ. ಈ ನಮ್ಮ ನಾಗರಿಕರಿಗೆಲ್ಲ ಒಳ್ಳೇದಾಗ್ಲಿ ಇವ್ರ ಕಡೆಯಿಂದ ಅಂತ ಒಂದು ಹಾರೈಸ್ತೀವಿ. 50 ವರ್ಷಕ್ಕೆ ಈ ತರ ಎಲ್ಲ ನಾವು ಮಾಡ್ತಾ ಇರೋದು. ಆಮೇಲೆ ಇದೇ ತರ ಜನ ಸೇರಿ ಇನ್ನ ಮುಂದಿನ ಬರೋ ವರ್ಷಗಳಲ್ಲಿ ಇದೆ ಕಂಟಿನ್ಯೂ ಮಾಡ್ತಾರೆ ನೋಡಿ. ನಮ್ಗೆ ಇದೇ ತರ ನಮ್ಮ ತಂದೆ ಇದ್ದಾಗೂ ಇದೇ ತರ ಕಾರ್ಯಕ್ರಮಗಳು ಮಾಡ್ತಾ ಇದ್ರು. ಅವ್ರಿಗೆ ಜನಕ್ಕೆ ಒಳ್ಳೇದ್ ಮಾಡೋದೇ ಅವ್ರಿಗೆ ತುಂಬಾ ಇಷ್ಟ ಆಯ್ತು. ಅದರಿಂದ ನಮ್ಗೂನು ಪಾಪ ಒಂದ್ ಸ್ವಲ್ಪ ಜನಕ್ಕೆ ಇದರಿಂದ ಹೆಲ್ಪ್ ಆಗುತ್ತೆ ಅಂದ್ಮೇಲೆ ನಾವು ಖುಷಿಯಿಂದ ಮಾಡ್ತಾ ಇದ್ವಿ. ಅವ್ರು ಬಂದಿದ್ದು ಅವ್ರಾಗ್ಲಿ, ನಮ್ಮ ಉಪಮೇಯರ್ ರಂಗಣ್ಣ ಅವ್ರು ಬಂದಿದ್ರು, ಇಬ್ರು ಬಂದು ನಮ್ಗೆ ತುಂಬಾ ಖುಷಿ. ಯಾಕಂದ್ರೆ ಈ ಜಾಗಕ್ಕೊಂದ್ ಬಂದು ಫಂಕ್ಷನ್ ಒಂದು ಕಳೆ ಇದೆ. ಯಾಕಂದ್ರೆ ಆಮೇಲೆ ಎಲ್ಲಾರು ಬಂದಿದ್ದಾರೆ, ಲೀಡರ್ಗಳಾಗಿರ್ಬೋದು, ನಮ್ಮ ಗಂಗಾಧರಣ್ಣ ಆಗಿರ್ಬೋದು, ಎಲ್ಲಾರು ಬಂದು ಇವತ್ತು ನಮ್ಮ ಫಂಕ್ಷನ್ ಶುಭ ಕೋರಿದ್ದಾರೆ. ಇದರಿಂದ ಜನದ ಬಗ್ಗೆ ಆಸೆ ಯಾವಾಗಲೂ ಆದ್ರೆ ಇವತ್ತೇನ್ ಮಾಡಿದ್ದಾರೆ ಅದನ್ನ ಆ ಆಸೆನ ನಾವು ಸಣ್ಣದಾಗಿ ಪೂರೈಸ್ತಾ ಇದ್ದೀವಿ. ಜನ ಇವತ್ತು ಅದೇ ತರ ಬಂದಿದ್ದಾರೆ. ಜನನ ಖುಷಿ ಪಡಿಸೋದೇ ಅವ್ರಿಗೆ ಯಾವಾಗಲೂ ಒಂದು ದೊಡ್ಡತನ ಆಗ್ತಾ ಇತ್ತು. ಸೊ ಹಂಗಾಗಿ ಇವತ್ತು ಆ ದೊಡ್ಡತನದಲ್ಲಿ ನಾವು ಏನೋ ಸಣ್ಣದಾಗಿ ಜನಕ್ಕಾಗಿ ಒಂದು ಅಳಿಲ್ ಸೇವೆ ಮಾಡೋದನ್ನ ಈ ಮುಖಾಂತರ ನಾವು ಮಾಡ್ತಾ ಇದ್ದೀವಿ. ಏನೇನೆಲ್ಲ ಪರೀಕ್ಷೆಗಳು ನಡೀತಿದೆ ಇದು ಆಲ್ಮೋಸ್ಟ್ ಅಲ್ಲಿ ಎಲ್ಲ ಇದ್ರದ್ದು ನಡೀತಾ ಇದೆ. ಒಂದು ಮೂಳೆದಾಗಿರ್ಬೋದು, ಕಣ್ಣಿಂದಾಗಿರ್ಬೋದು, ಮತ್ತೆ BP, ಶುಗರ್, ಮತ್ತೊಂದು ಸಣ್ಣ ಪುಟ್ಟದೆಲ್ಲ. ಅದ್ರ ಜೊತೆಗೆ ಪೌರ ಕಾರ್ಮಿಕರಿಗೆ ಸೀರೆ ಹಂಚಿಕೆ ಇದೆ. ಅದ್ರ ಜೊತೆಗೆ ಊಟ,
ಒಂದು 3,000 ಜನಕ್ಕೆ ಊಟ ಹಾಕುವ ಒಂದು ಕಾರ್ಯಕ್ರಮ ಸಹ ಇದೆ. ಕರ್ನಾಟಕದಲ್ಲೆಲ್ಲ ಟೋಟಲ್ ಆಗಿ ಒಬ್ಬರಿಗೆ ಎಷ್ಟು ಮೊತ್ತ ಬೀಳುವ ಅಂದಾಜು ಹೊರಗಡೆ ಹೋಗಿ ಪ್ರೈವೇಟ್ ಆಗಿ ಮಾಡಿಸಿದ್ದಾರೆ? ಅದು ಅಂದಾಜಿನ ನಾವು ಅದನ್ನ ಇಲ್ಲಿ ಹೇಳೋದು ಚೆನ್ನಾಗಿ ಕಾಣಲ್ಲ ಅಂತ ನನ್ನ ಅನಿಸಿಕೆ. ಸೊ ಹಂಗಾಗಿ ನಾನು ಅದನ್ನ ಹೇಳೋದಕ್ಕೆ ಇಷ್ಟಪಡಲ್ಲ. ಏನು ಒಂದು ಜನಸೇವೆಗೆ ನಾವು ಅದಷ್ಟು ಮಾಡೋದು ಸಾಲದು. ಹಾಗಾಗಿ ಇದು ಹೇಳಕ್ಕೆ